Ultra processed food, is it really harmful for our human health? Hey buddies, welcome back to my YouTube channel Fitness and Fashion in Kannada. ನಾನು ನಿಮ್ಮ ಆದಿತ್ಯ. ಇವತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್. ಹೌದು, ಎಲ್ಲ ನೋಡಿದ್ರು ನಾವು ಎಲ್ಲೇ ಆಚೆ ಹೋದ್ರೂ ನಮಗೆ ಹೆಲ್ದಿ ಫುಡ್ಸ್ಗಿಂತ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸೇ ತುಂಬ ಕಾಣಿಸ್ಕೊಳ್ಳುತ್ತೆ. ಚಿಪ್ಸ್ ಆಗಿರಲಿ, ಈ ಬೇಕರಿ ಐಟಮ್ಸ್ ಆಗಿರಲಿ, ಅದೇ ಥರ ನೆಕ್ಸ್ಟು ಈ ಫುಡ್ ಇಂಡಸ್ಟ್ರೀಸಿಂದ ತುಂಬ ಅಂದರೆ ತುಂಬ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅವೆಲ್ಲ ನಮಗೆ ಎಫೆಕ್ಟ್ ಆಗುತ್ತಾ ಇಲ್ಲ ಅಂತಂದರೆ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆಯಾ, ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೀನಿ. ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅನ್ನೋದು ಹ್ಯೂಮನ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಅದು ಕೂಡ ಮೇನ್ಲಿ 3 ways ಅಲ್ಲಿ ಎಫೆಕ್ಟ್ ಮಾಡುತ್ತೆ. ಒಂದ್ ಬಂದ್ಬಿಟ್ಟು ವೆಯ್ಟ್ ಗೈನ್ ಆಗ್ತೀವಿ. ವೆಯ್ಟ್ ಗೈನ್ ಅಂತಂದ್ರೆ ಲಾಟ್ ಆಫ್ ಫ್ಯಾಟ್ ನಾವು ಪುಟ್ ಡೌನ್ ಮಾಡ್ಕೊಂತೀವಿ. ಅದಾದ್ಮೇಲೆ ನಮ್ಮ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ಎಸ್ಪೆಷಲಿ ಮೆನ್ ಅಲ್ಲಿ ನೋಡೋದಾದ್ರೆ ಅವ್ರ ಸ್ಪರ್ಮ್ ಕ್ವಾಲಿಟಿ ಕೂಡ ತುಂಬಾ ಅಂದ್ರೆ ತುಂಬಾ ಲೋ ಕ್ವಾಲಿಟಿ ಆಗುತ್ತೆ. ಟೆಸ್ಟ್ರೋಜನ್ ಲೆವೆಲ್ಸ್ ಎಲ್ಲ ಲೋ ಆಗುತ್ತೆ. ಡೆನ್ಮಾರ್ಕ್ ಅನ್ನೋ ಕಂಟ್ರಿಯಲ್ಲಿ ಆಕ್ಚುಲಿ ರಿಸರ್ಚರ್ಸ್ ಒಂದು ಸ್ಟಡಿ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ನ ಡೈಲಿ ನಾವು ತಗೊಳ್ಳೋದ್ರಿಂದ, ಅಂದ್ರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ತಗೊಂಡ್ರು ಕೂಡ ಲಾಂಗ್ ಟರ್ಮ್ ಅಲ್ಲಿ ನಮಗೆ ತುಂಬಾ ಎಫೆಕ್ಟ್ ಆಗುತ್ತೆ. ನಮಗೆ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಅನ್ನೋದು ಸಿಗಲ್ಲ. ಅದೇ ತರ ಅದ್ರಲ್ಲಿ ಯೂಸ್ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ನಮ್ಮ ಬಾಡಿಗೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಎಫೆಕ್ಟ್ ಮಾಡುತ್ತೆ. ಎಸ್ಪೆಷಲಿ ಹ್ಯೂಮನ್ಸ್ ಅಲ್ಲಿ ಸ್ಪರ್ಮ್ ಕ್ವಾಲಿಟಿ ಅನ್ನೋದು ತುಂಬಾ ಅಂದ್ರೆ ತುಂಬಾ ಲೋ ಆಗುತ್ತೆ. ಅದೇ ತರ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ಪ್ರಾಪರ್ ಆಗಿ ನಿದ್ದೆ ಅನ್ನೋದನ್ನ ಸಿಗಲ್ಲ. ನೆಕ್ಸ್ಟ್ ನೈಟ್ ಅಲ್ಲೆಲ್ಲ ಕ್ರೇವಿಂಗ್ಸ್ ಅನ್ನೋದು ಜಾಸ್ತಿ ಆಗತ್ತೆ. ಏನಾದ್ರೂ ತಿನ್ಬೇಕು, ಇನ್ನೂ ತಿನ್ಬೇಕು ಅಂದ್ಬಿಟ್ಟು ಫ್ಯಾಟ್ ನ ಪುಟ್ ಆನ್ ಮಾಡ್ಕೊಂತೀವಿ. ತಿಂದು ತಿಂದು ಫ್ಯಾಟ್ ನ ಪುಟ್ ಆಕ್ಚುಲಿ ನಾವು ಕೂಡ ಅಷ್ಟೇ. ಆಕ್ಚುಲಿ ಮೊದಲು ಜಿಮ್ ಮಾಡೋಕ್ಕಿಂತ ಮುಂಚೆ ನಾವು ಕೂಡ ಹೆವಿ ತಿಂತಾ ಇದ್ವಿ. ಬಟ್ ಆದ್ರೆ ಈಗ ಅದನ್ನೆಲ್ಲ ರಿಕವರಿ ಮಾಡಿಕೊಂಡು ಡೈಲಿ ಆಕ್ಟಿವಿಟೀಸ್ನ ಒನ್ ಬೈ ಒನ್ ಆಕ್ಟಿವಿಟೀಸ್ನ ಮಾಡ್ತಾ, ಆಕ್ಟಿವಿಟೀಸ್ ಅಂದರೆ ಜಿಮ್ಗೆ ಹೋಗೋದಾಗಿರಲಿ, ಕಾರ್ಡಿಯೋ ಮಾಡೋದಾಗಿರಲಿ, ಫುಡ್ನ ಪ್ರಾಪರ್ ನ್ಯೂಟ್ರಿಷನ್ ಮೀಲ್ಸ್ ತಗೊಳ್ಳೋದಾಗಿರಲಿ, ಇವೆಲ್ಲ ಮಾಡೋದ್ರಿಂದ ನಮ್ಮ ಡೈಲಿ ಆಕ್ಟಿವಿಟೀಸ್ ಅನ್ನೋದು ಚೇಂಜ್ ಆಗುತ್ತೆ. ನಾವು ನಮ್ಮ ಬಾಡಿ ಅನ್ನೋದು ಕೂಡ ಅಡ್ಯಾಪ್ಟ್ ಮಾಡ್ಕೊಳ್ಳುತ್ತೆ ಸ್ಲೋ ಆಗಿ. ಸೊ ಈ ಥರ ನಾವು ನಮ್ಮ ಡೈಲಿ ಆಕ್ಟಿವಿಟೀಸ್ನ ಚೇಂಜ್ ಮಾಡ್ಕೋಬೇಕು. ಇದು ಒಂದು ಪಾರ್ಟಿಗೆ ಹೇಳೋದಾದ್ರೆ, ಈ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ನ ನಾವು ಲಾಂಗ್ ಟರ್ಮ್ ಅಲ್ಲಿ ತಗೊಳ್ಳೋದ್ರಿಂದ ಅದ್ರಲ್ಲಿ ಯೂಸ್ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನೋದು ತುಂಬಾ ಎಫೆಕ್ಟ್ ಮಾಡುತ್ತೆ. ಯಾವ ತರ ಇಂಗ್ರೀಡಿಯೆಂಟ್ಸ್ ನ ಅಲ್ಲಿ ಯೂಸ್ ಮಾಡ್ತಾರೆ, ಎಸ್ಪೆಷಲಿ ಫುಡ್ ಇಂಡಸ್ಟ್ರೀಸ್ ಅಲ್ಲಿ ನೋಡೋದಾದ್ರೆ ಸಿಂಥೆಟಿಕ್ ಈ ಮೆಟೀರಿಯಲ್ಸ್ನೆಲ್ಲ ಯೂಸ್ ಮಾಡ್ತಾರೆ. ಏನಕ್ಕೆ ಆಗಿರ್ಲಿ, ಆ ಪ್ರಾಡಕ್ಟ್ದು ಶೆಲ್ಫ್ ಲೈಫ್ನ ಜಾಸ್ತಿ ಮಾಡೋದಕ್ಕೋಸ್ಕರ. ಇವಾಗ ನಾರ್ಮಲ್ ಆಗಿ ಒಂದು ಪ್ರಾಡಕ್ಟ್ದು ಶೆಲ್ಫ್ ಲೈಫ್, ಒಂದು ಎಕ್ಸ್ ಪ್ರಾಡಕ್ಟ್ದು ಶೆಲ್ಫ್ ಲೈಫ್ ಒಂದು 2 weeks ಇದೆ ಅಂತ ಅನ್ಕೊಳ್ಳಿ ನಾರ್ಮಲ್ ಆಗಿ. ಸೊ ಅವ್ರು 2 weeksಗೆ ಅವನು ಮಾರ್ಕೆಟಿಂಗ್ ಮಾಡ್ಕೊಳಕ್ ಆಗಲ್ಲ. 2 weeks ಎಲ್ಲ ಅವ್ನ ಬ್ಯಾಚ್ನೆಲ್ಲ ಸೇಲ್ ಮಾಡಕ್ ಆಗಲ್ಲ. ಅವ್ನು ಮಾಡಿರೋಂತಹ ಪ್ರೊಡಕ್ಷನ್ ಎಲ್ಲ ಸೇಲ್ ಮಾಡಬೇಕು. ಸೊ ಅವನೇನ್ ಮಾಡ್ತಾನೆ, ಸಿಂಥೆಟಿಕ್ ಕಲರ್ಸ್ನೆಲ್ಲ ಆಡ್ ಮಾಡೋದಾಗಿರ್ಲಿ, ಅದನ್ನ ಶೆಲ್ಫ್ ಲೈಫ್ನ ಜಾಸ್ತಿ ಮಾಡೋದಿಕ್ಕೆ ಅವ್ನು ಏನ್ ಬೇಕಿದ್ರು ಮಾಡ್ತಾನೆ. ಅವನಿಗೆ ಬೇಕಾಗಿರೋದು ಅವ್ನಿಗೇನು ಅವ್ನ ಪ್ರಾಡಕ್ಟ್ನ ಸೇಲ್ ಮಾಡಬೇಕು. ಥರ್ಡ್ ಪಾರ್ಟಿ ಲ್ಯಾಬ್ ಟೆಸ್ಟ್ ಮಾಡ್ತೀವಿ, ಅದ್ ಮಾಡಿದೀವಿ ಇವ್ ಮಾಡಿದೀವಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಜೆನ್ಯೂನ್ ಆಗಿ ಒಂದು ಥರ್ಡ್ ಪಾರ್ಟಿ ಲ್ಯಾಬ್ ಟೆಸ್ಟ್ ನ ಮಾಡಿರೋದನ್ನ ರಿಪೋರ್ಟ್ಸ್ ಎಲ್ಲ ತೋರಿಸ್ತಾರೆ. ಬಟ್ ಜೆನ್ಯೂನ್ ಆಗಿ ಆಗಿರುವಂತಹ ಪ್ರೊಸೀಜರ್ ಆಗಿರ್ಲಿ, ಅದ್ರದ್ದು ಸ್ಯಾಂಪಲ್ಸ್ ಫೋಟೋಸ್ ಯಾರು ತೋರ್ಸಲ್ಲ. ಅವೆಲ್ಲ ಇನ್ ಡೆಪ್ತ್ ಇರುತ್ತೆ. ಸೊ ಅದೆಲ್ಲ ಬೇಕಾಗಿಲ್ಲ. ಸೊ ಆದ್ರೆ ಈ ತರ ಸಿಂಥೆಟಿಕ್ ಮೆಟೀರಿಯಲ್ಸ್ ನ ಯೂಸ್ ಮಾಡೋದ್ರಿಂದ ನಾವು ಕನ್ಸ್ಯೂಮ್ ಮಾಡೋದು, ಆಕ್ಚುಲಿ ನಾವು ಹ್ಯೂಮನ್ಸ್, ನಾವು ದಡ್ರು, ನಾವು ಇವೆಲ್ಲ ಕನ್ಸ್ಯೂಮ್ ಮಾಡ್ತಾ ಮಾಡ್ತಾ ನಮ್ಗೆ ಈ ಫ್ಯಾಟ್ ಪುಟ್ ಡೌನ್ ಆಗೋದು, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು, ಇವೆಲ್ಲ ನಮ್ಗೆ ಜಾಸ್ತಿ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಈ ಶೆಲ್ಫ್ ಲೈಫ್ ಒಂದೇ ಅಂತಲ್ಲ, ಅವ್ರು ಯೂಸ್ ಮಾಡುವಂತಹ ಪ್ಯಾಕಿಂಗ್ ಮೆಟೀರಿಯಲ್ ಕೂಡ ನಮ್ಗೆ ಎಫೆಕ್ಟ್ ಆಗುತ್ತೆ. ಅವು ಯಾವ ಕ್ವಾಲಿಟಿ ಯೂಸ್ ಮಾಡ್ತಾ ಇದಾರೋ ನಮಗೆ ಗೊತ್ತಿಲ್ಲ. ಒಂದ್ ಸ್ವಲ್ಪ ಆ ಯೂಸ್ ಮಾಡೋ ಅಲ್ಯೂಮಿನಿಯಂ ಫಾಯಿಲ್ ಯಾವ್ದಾದ್ರು ಟೆಂಪರೇಚರ್, ಮಾಡರೇಟ್ ಟೆಂಪರೇಚರ್ ಅಲ್ಲೇ ಇರಬೇಕು. ಅದೇನಾದ್ರು ಟೆಂಪರೇಚರ್ ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ನಮ್ಗೆ ಎಫೆಕ್ಟ್, ಕಮ್ಮಿ ಆದ್ರೂ ಎಫೆಕ್ಟ್. ಇವೆಲ್ಲ ನಮ್ಗೆ ಮೇಜರ್ ಕೀ ರೋಲ್ಸ್ ನ ಪ್ಲೇ ಆಗುತ್ತೆ. ಯಾರು ಅವ್ರು ಸೇಲ್ ಮಾಡೋರು ಅವರೆಲ್ಲ ನೋಡ್ತಾರ, ಅವ್ಯಾವು ನೋಡಲ್ಲ. ಯಾವ ಟೆಂಪರೇಚರ್ ಎಲ್ಲಿ ಕೆಳಗಡೆ ಬಿದ್ದಿದ್ರು ಎತ್ತಾಕ್ತಾರೆ, ಅಲ್ಲಿ ಮೇಲೆ ಬಿದ್ದಿದ್ರು ಎತ್ತಾಕ್ತಾರೆ. ಅವೆಲ್ಲ ಆತರ. ನಾವು ಮಾತ್ರ ಅವನ್ನೆಲ್ಲ ತಿಂದು ತಿಂದು ನಮ್ಮ ಹೆಲ್ತ್ ನ ನಾವು ಕೆಡ್ಸ್ಕೊಂತ ಇದೀವಿ. ಆದಷ್ಟು ಸ್ಲೋ ಆಗಿ ನಾವು ಕಟ್ ಡೌನ್ ಮಾಡ್ಕೊಂಡು ಬನ್ನಿ. ಸ್ಲೋ ಆಗಿ ಕಟ್ ಡೌನ್ ಮಾಡ್ಕೊಂಡು ಬರ್ತಾ ಬರ್ತಾ ಹೆಲ್ದಿ ಫುಡ್ಸ್ ಸೈಡ್ಗೆ ಹೋಗೋದನ್ನ ನೀವು ಅಡ್ಯಾಪ್ಟ್ ಮಾಡ್ಕೊಳ್ಳಿ. ಒಂದೇ ಸತಿ ಮಾಡಕ್ ಆಗಲ್ಲ, ನಾನು ಒಪ್ಕೊಂತೀನಿ. ಬಟ್ ಆದ್ರೆ ಒಂದು ಸ್ಲೋ ಆಗಿ ಸ್ಟಾರ್ಟ್ ಮಾಡೋದ್ರಿಂದ ನೀವೇ ನಿಮ್ಮ ಹೆಲ್ತ್ ಅಲ್ಲಿ ಸುಮಾರು ಚೇಂಜಸ್ ಅನ್ನೋದು ನೀವೇ ನೋಟಿಸ್ ಮಾಡ್ತೀರಾ. ಸೊ ಚೇಂಜಸ್ ನೋಟಿಸ್ ಮಾಡ್ತಾ ಮಾಡ್ತಾ ಆದಷ್ಟು ಅದನ್ನ ಫುಲ್ ಕಟ್ ಡೌನ್ ಮಾಡಿ. ತಿನ್ನಿ, ಯಾರು ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ಯಾವಾಗ ಒಂದು 2 weeks ಒನ್ಸೋ, ಇಲ್ಲ ಅಂತಂದ್ರೆ ಒಂದು 3 weeks ಒನ್ಸೋ ಈ ತರ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆದಷ್ಟು ಡೈಲಿ ತುಂಬಾ ಅಂದ್ರೆ ತುಂಬಾ ಕಂಪ್ಲೀಟ್ ಅದ್ರ ಮೇಲೆ ಡಿಪೆಂಡ್ ಆಗೋ ಬದಲು ಒಂದ್ ದಿನದಲ್ಲಿ ಒಂದೊತ್ತು ಮಾತ್ರ ಅದನ್ನ ತಿನ್ನಿ. ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಯಾವುದು ಫುಡ್ ಇಂಡಸ್ಟ್ರೀಸ್ ಇಂದ ಇವಾಗ ಎಲ್ಲ ಈ
ಈ ಓಟ್ಸ್ ಕೂಡ ಸುಮಾರು ಬಂದಿದ್ದಾವೆ ಇವಾಗಂತೂ. ಈ ಓಟ್ಸ್ ಆಗಿರಲಿ, ಮ್ಯಾಗಿ ಆಗಿರಲಿ, ನೂಡಲ್ಸು ಇವೆಲ್ಲ ಸುಮಾರಿದ್ದಾವೆ. ಇವೆಲ್ಲದನ್ನು ನಾವೇನು ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಕಟ್ ಡೌನ್ ಮಾಡಬೇಕು. ಅದರ ಪ್ಲೇಸಲ್ಲಿ ನಾವು ನ್ಯಾಚುರಲ್ ಫುಡ್ಸ್ನ ಕನ್ಸ್ಯೂಮ್ ಮಾಡಬೇಕು. ಆವಾಗ ನಮ್ಮ ಗಟ್ ಹೆಲ್ತ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ನೀವು ಚೇಂಜಸ್ ಮಾಡಿಕೊಂಡು ಡೇ ಬೈ ಡೇ ಸೊ ನಿಮ್ಮ ಗಟ್ ಹೆಲ್ತ್ನ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಫ್ರೋಝನ್ ಮೀಟ್ ಆಗಿರಲಿ, ಫಿಶ್ ಆಗಿರಲಿ, ಇವು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ ಬಡೀಸ್. ಈ ಥರವನ್ನು ಕನ್ಸ್ಯೂಮ್ ಮಾಡಬೇಡಿ. ಆದಷ್ಟು ಒಂದು ಶಾಪ್ಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಕಟ್ ಮಾಡಿಸ್ಕೊಂಡು ಅಲ್ಲೇ ತೊಗೊಂಡು ಬಂದು ನೀವು ಅದನ್ನೇ ಕುಕ್ ಮಾಡಿಕೊಂಡು ತಿನ್ನಿ ಆದಷ್ಟು. ಯಾಕೆ ಅಂತಂದರೆ ಈ ಫ್ರೋಝನಲ್ಲೂ ಅಷ್ಟೇ ತುಂಬ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ. ಎಲ್ಲ ಸಿಂಥೆಟಿಕ್ಕೆ, ಯಾವುದು ನ್ಯಾಚುರಲ್ ಅಂತ ಯಾವುದೂ ಇಲ್ಲ ಅಲ್ಲಿ. ಏನೋ ಅವರು ಒಂದು ಕೋಲ್ಡ್ ಟೆಂಪರೇಚರ್ ಓಕೆ, ಅವ್ರು ಯೂಸ್ ಮಾಡುವಂತಹ ಕೋಲ್ಡ್ ಟೆಂಪರೇಚರ್ ಪ್ಯಾರಾಮೀಟರ್ ಒಂದು, ಮತ್ತೆ ಮಿಕ್ಕಿರೋದು ಸುಮಾರು ಒಂದು ತಿಂಗಳು ಬೇಕಿದ್ರು ಯಾವಾಗೋ ಒಂದು ತಿಂಗಳು ಕೊಟ್ಟಿರ್ತಾನಪ್ಪ ಎಕ್ಸ್ಪೈರಿ ಡೇಟು. ಆ ತಿಂಗಳು ಏನೇನು 2 ದಿವಸ ಈ ಝೊಮ್ಯಾಟೊ ಜೆಪ್ಟೋದಲ್ಲಿ ಆರ್ಡರ್ ಮಾಡೋ ಪ್ರಾಡಕ್ಟ್ಸ್ ಬೇಕಿದ್ರೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಅವನು 50% ಆಫರ್ನ ಕೊಟ್ಟಿರ್ತಾನೆ, ಬಟ್ ಆದರೆ ಅದು 2 ಡೇಸಲ್ಲಿ ಅಂದರೆ ನೆಕ್ಸ್ಟ್ ಡೇನೇ ಎಕ್ಸ್ಪೈರಿ ಆಗೋ ಥರ ಇರುತ್ತೆ. ಅದು ಆ್ಯಕ್ಚುಲಿ 1 ಮಂತ್ ಇರುತ್ತೆ ಅಷ್ಟೇ. ಆದರೆ ಆ್ಯಕ್ಚುಲ್ ಆಗಿ ಅದು ನಮ್ಗೆ ಎಕ್ಸ್ಪೈರಿ ಆಗಿದೆ ಅಂತಾನೆ ಲೆಕ್ಕ. ಯಾವ ಫ್ರೆಶ್ ಮೀಟ್ ಯಾವ ಮೀಟ್ ಅಪ್ಪ ನಿಮಗೆ 1 ತಿಂಗಳ ಗಂಟ ಚೆನ್ನಾಗಿರುತ್ತೆ. ನೀನು ಕೋಲ್ಡ್ ಟೆಂಪರೇಚರ್, ಎಂಥ ಕೋಲ್ಡ್ ಟೆಂಪರೇಚರ್ ಅಲ್ಲಾದರೂ ಇಡು ಚಿಕನ್ನ ಅವನ್ನ ಇವನ್ನ, ಬಟ್ ಆದರೆ ಅವ್ಯಾವು ಫ್ರೆಶ್ ಆಗಿರಲ್ಲ. ಎಲ್ಲ ಯೂಸ್ ಮಾಡಿರ್ತಾರೆ ಸಿಂಥೆಟಿಕ್. ಅದು ಪ್ಯಾಕಿಂಗ್ ಮಾಡಿ ಅವನು ಫುಲ್ ಫ್ರೋಝನ್ ಔಟ್ ಮಾಡಿ ಎಲ್ಲ ಮಾಡಿರ್ತಾರೆ. ಅವೆಲ್ಲ ನಮಗೆ ಹೆಲ್ದಿ ಅಲ್ಲ. ಸೊ ಆದಷ್ಟು ಅವೆಲ್ಲ ಅವಾಯ್ಡ್ ಮಾಡಿ. ಆದಷ್ಟು ನೀವು ಫ್ರೆಶ್ ಆಗಿ ಕಟ್ ಮಾಡಿಸ್ಕೊಂಡು ಒಳ್ಳೆ ಪ್ರೋಟೀನ್ ಫುಡ್ನ ತಿನ್ನಿ. ಆದಷ್ಟು ಕಾರ್ಬೋಹೈಡ್ರೇಟ್ಸ್ನ ಒಂದು ಸ್ವಲ್ಪ ಕಮ್ಮಿ ಮಾಡಿ, ಒಂದು ಹೆಲ್ದಿ ಫ್ಯಾಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಪ್ರಾಪರ್ ಡಯಟ್ ಮೀಲ್ನ ದಿನ ಅಟ್ಲೀಸ್ಟ್ 3 ಮೀಲ್ಸಲ್ಲಿ 1 ಮೀಲ್ ಆದರೂ ತಿನ್ನಕ್ಕೆ ಟ್ರೈ ಮಾಡಿ. ಸೊ ಡೇ ಬೈ ಡೇ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡು ಆದಷ್ಟು ಫಿಟ್ ಆಗಿ. ಸೊ ದಟ್ಸ್ ಆಲ್ ಫಾರ್ ಟುಡೇ ಗೈಸ್. ಇನ್ನು ಆದಷ್ಟು ಈ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತಾ, ಸೊ ನಮ್ಮ ಚಾನಲ್ನ ಅದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನೂ ನಿಮ್ಮ ಸಪೋರ್ಟ್ ಎಲ್ಲ ನಮ್ಗೆ ಬೇಕು. ಇನ್ನೂ ಮುಂದೆಗೆ ತುಂಬ ಅಂದರೆ ತುಂಬ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೇಂಟೆನೆನ್ಸ್ ಕ್ಯಾಲರೀಸ್ ಅಂತ ಹೇಳ್ತಾ ಇದ್ದೀನಲ್ವಾ, ಮೇಂಟೆನೆನ್ಸ್ ಕ್ಯಾಲರೀಸ್ ಅಂತಂದರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಇನ್ ಡೆಪ್ತ್ ಆಗಿ ನಾನು ಇವಾಗ ನೆಕ್ಸ್ಟ್ ವಿಡಿಯೋ ಈಗಲೇ ಶೂಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಮೇಂಟೆನೆನ್ಸ್ ಕ್ಯಾಲರೀಸ್ ಅಂದರೆ ಏನು, ನೆಕ್ಸ್ಟ್ ನೀನು ವೆಯ್ಟ್ ಗೈನ್ ಆಗಬೇಕು ಅಂತಂದರೆ ಕ್ಯಾಲರೀಸ್ನ ಯಾವ ಥರ ಇಂಟೇಕ್ ಮಾಡಬೇಕು, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಎಷ್ಟಿರಬೇಕು, ಪ್ರೋಟೀನ್ಸ್ ಎಷ್ಟಿರಬೇಕು, ಫ್ಯಾಟ್ಸ್ ಎಷ್ಟಿರಬೇಕು, ಅದೇ ಥರ ನೀನು ಕ್ಯಾಲರಿ ಡೆಫಿಸಿಟ್ ಅಂತಂದರೆ ಏನು, ಅದರಲ್ಲಿ ಎಷ್ಟು ಕ್ಯಾಲರೀಸ್ನ ಕಮ್ಮಿ ಮಾಡ್ಕೋಬೇಕು, ಅದರಲ್ಲಿ ಪ್ರೋಟೀನ್ಸ್ ಕಾರ್ಬ್ಸ್ ಎಷ್ಟೆಷ್ಟು ಇರಬೇಕು ಇನ್ ಡೀಟೇಲ್ ಆಗಿ ಅದನ್ನು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ದಟ್ಸ್ ಆಲ್ ಫಾರ್ ಟುಡೇ ಗೈಸ್. ಟೇಕ್ ಕೇರ್, ಬಾಯ್.